ಅದು ಉತ್ತರ ಪ್ರದೇಶದ ಹಲವು ಬಾರಿ ಪ್ರಧಾನಮಂತ್ರಿಗಳನ್ನ ನೀಡಿರತಕ್ಕಂತಹ ರಾಜ್ಯ. ಈ ಬಾರಿಯೂ ಕೂಡ ಉತ್ತರ ಪ್ರದೇಶದಿಂದಲೇ ವ್ಯಕ್ತಿ ಪ್ರಧಾನಿ ಆಗ್ತಾರೆ ಅನ್ನುವಂಥದ್ದನ್ನು ಸುದ್ದಿಗೋಷ್ಠಿಯಲ್ಲಿ ಅಖಿಲೇಶ್ ಯಾದವ್ ಅವರು ಹೇಳಿದ್ದಾರೆ. ಈ ಮೂಲಕ ಮಾಯಾವತಿ ಪ್ರಧಾನಿಯಾಗಲಿ ಅಂತ ಪರೋಕ್ಷವಾದಂತಹ ಹೇಳಿಕೆಯನ್ನ ನೀಡಿದ್ದಾರೆ. ಉತ್ತರ ಪ್ರದೇಶ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಪ್ರಧಾನಮಂತ್ರಿಗಳನ್ನ ನೀಡಿರತಕ್ಕಂತಹ ರಾಜ್ಯ ಅದು ಉತ್ತರ ಪ್ರದೇಶ. ಜವಾಹರ್ಲಾಲ್ ನೆಹರು ಅವರು ಕೂಡ ಉತ್ತರ ಪ್ರದೇಶವನ್ನು ಪ್ರತಿನಿಧಿಸಿದವರು. ಅವರ ಪುತ್ರಿ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಆದಿಯಾಗಿ ಇವರೆಲ್ಲರೂ ಕೂಡ ಉತ್ತರ ಪ್ರದೇಶವನ್ನು ಪ್ರತಿನಿಧಿಸಿದವರು. ಹಾಗೆಯೇ ಮತ್ತೊಂದು ಕಡೆಯಲ್ಲಿ ವಾಜಪೇಯಿ ಅವರು ಕೂಡ ಉತ್ತರ ಪ್ರದೇಶವನ್ನೇ ಪ್ರತಿನಿಧಿಸಿದಂಥವರು. ಈಗ ಹಾಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಉತ್ತರ ಪ್ರದೇಶವನ್ನೇ ಪ್ರತಿನಿಧಿಸಿದಂಥವ್ರು. ಆದರೆ ಈಗ ಉತ್ತರ ಪ್ರದೇಶದಿಂದಲೇ ಈ ಬಾರಿಯೂ ಕೂಡ ಪ್ರಧಾನಮಂತ್ರಿ ಆಗ್ತಾರೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ರಾಹುಲ್ ಗಾಂಧಿ ಕೂಡ ಉತ್ತರ ಪ್ರದೇಶದ ಅಮೇಠಿಯಿಂದಲೇ ಸ್ಪರ್ಧಿಸ್ತಾರೆ. ಮಾಯಾವತಿಯವರನ್ನ ಉದ್ದೇಶವಾಗಿ ಇಟ್ಟುಕೊಂಡು ಈ ಮಾತನ್ನ ಅಖಿಲೇಶ್ ಹೇಳುತ್ತಾ ಇರುವಂಥದ್ದಂತೂ ಸ್ಪಷ್ಟವಾಗ್ತಾ ಇದೆ. ಅಥವಾ ಅವರ ತಂದೆ ಮುಲಾಯಂ ಸಿಂಗ್ ಯಾದವ್ ಅವರನ್ನು ಕೂಡ ಉದ್ದೇಶವಾಗಿ ಇಟ್ಕೊಂಡು ಇದನ್ನು ಹೇಳಿದಾರ ಗೊತ್ತಿಲ್ಲ. ಯಾಕಂದರೆ ಈ ಬಾರಿಯೂ ಉತ್ತರ ಪ್ರದೇಶದಿಂದಲೇ ಪ್ರಧಾನಮಂತ್ರಿ ಆಗ್ತಾರೆ ಅನ್ನುವಂತಹ ಒಂದು ಅಭಿಪ್ರಾಯವನ್ನ ಅಖಿಲೇಶ್ ಯಾದವ್ ಅವರು ಹೇಳಿದ್ದಾರೆ. ಬಹುಶಃ ಪ್ರಧಾನಮಂತ್ರಿ ಅಭ್ಯರ್ಥಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀಡಿರುವ ಈ ಹೇಳಿಕೆಯನ್ನು ನೋಡಿದಾಗ ಮೋದಿಗೆ ಪ್ರತಿಯಾಗಿ ಉತ್ತರ ಪ್ರದೇಶದವರೇ ಪ್ರಧಾನಿ ಆಗ್ತಾರೆ ಅಂತೇಳಿ, ಆದರೆ ಅಲ್ಲಿಗೆ ರಾಹುಲ್ ಗಾಂಧಿಯ ಬದಲಿಗೆ ಮಾಯಾವತಿಯವರ ಹೆಸರನ್ನು ಮುಂಚೂಣಿಗೆ ತರುವಂತಹ ನಿಟ್ಟಿನಲ್ಲಿ ಅಖಿಲೇಶ್ ಅವರು ಯೋಚನೆಯನ್ನು ಮಾಡಿರುವಂತೆ ಕಂಡು ಬರ್ತಾ ಇದೆ. ಆ ಮೂಲಕ ಬಹುಶಃ ಉಳಿದವರೇನಿದ್ದಾರೆ, ಈ ಘಟಬಂಧನದ ಬೇರೆ ಬೇರೆ ಪಾರ್ಟ್ನರ್ಗಳಾಗಬಹುದಾಗಿರ್ತಕ್ಕಂಥ ಸಂಭಾವ್ಯರೇನಿದ್ದಾರೆ ಅವರೆಲ್ಲರನ್ನು ಕೂಡ ಹೊರತುಪಡಿಸಿ ಮಾಯಾವತಿ ಪರವಾಗಿ ಅಖಿಲೇಶ್ ಬ್ಯಾಟಿಂಗ್ ಮಾಡದಂತಿದೆ. ಬರೀ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾರೆ. ಚಂದ್ರಮೋಹನ್, ಏನಿದು ಉತ್ತರ ಪ್ರದೇಶದವರೇ ಪ್ರಧಾನಮಂತ್ರಿ ಆಗ್ತಾರೆ, ಈ ಬಾರಿಯೂ ಕೂಡ ಉತ್ತರ ಪ್ರದೇಶದಿಂದಲೇ ಪ್ರಧಾನಿ ಆಗ್ತಾರೆ ಅನ್ನುವಂತಹ ವಿಶ್ವಾಸ ಇರುವಂತದ್ದು ಅಖಿಲೇಶ್ಗೆ, ಯಾರಾಗಬಹುದು ಅನ್ನೋದ್ರ ಬಗ್ಗೆ? ಹರಿಪ್ರಸಾದ್, ಅಖಿಲೇಶ್ ಯಾದವ್ ಸ್ಪಷ್ಟವಾಗಿ ಇಂಥವ್ರಿಗೆ ನನ್ನ ಪ್ರಧಾನಮಂತ್ರಿ ಹುದ್ದೆಗೆ ನನ್ನ ಬೆಂಬಲ ಅಂತ ಹೇಳಿಲ್ಲ. ಆದ್ರೆ ನನ್ನ ಬೆಂಬಲ ಯಾರಿಗೆ ಅನ್ನೋದು ನಿಮ್ಗೆ ಗೊತ್ತಿದೆ. ಈ ಬಾರಿ ಕೂಡ ಉತ್ತರ ಪ್ರದೇಶದವರೇ ಪ್ರಧಾನಮಂತ್ರಿ ಆಗ್ತಾರೆ, ನಾನು ಅಂತ ಉತ್ತರ ಪ್ರದೇಶದವ್ರನ್ನೇ ಪ್ರಧಾನಿ ಹುದ್ದೆಗೆ ಬೆಂಬಲಿಸ್ತೀನಿ ಅಂತ ಹೇಳಿದ್ರೆ ಪರೋಕ್ಷವಾಗಿ ಮಾಯಾವತಿ ಅವರನ್ನೇ ಪ್ರಧಾನಮಂತ್ರಿ ಅಭ್ಯರ್ಥಿ ಆಗ್ಲಿಕ್ಕೆ ಈ ಮೂಲಕವಾಗಿ ಅಖಿಲೇಶ್ ಯಾದವ್ ಬೆಂಬಲವನ್ನ ಕೊಟ್ಟಿದ್ದಾರೆ. ಜೊತೆಗೆ ಈ ಪತ್ರಿಕಾಗೋಷ್ಠಿನಲ್ಲೇ ಅಖಿಲೇಶ್ ಯಾದವ್ ಇನ್ನೊಂದು ಮಾತನ್ನ ಹೇಳಿದ್ದಾರೆ. ಮಾಯಾವತಿ ಅವರಿಗೆ ಬಿಜೆಪಿ ಅಪಮಾನವನ್ನ ಮಾಡಿದ್ರೆ ಅದು ನನಗೆ ಮಾಡಿದಂತ ಅಪಮಾನ ಅಂತ ನಾನು ಭಾವಿಸ್ತೇನೆ. ಹೀಗಾಗಿನೇ ನಾವು ಜೊತೆಯಾಗಿ ಚುನಾವಣೆಯನ್ನು ಎದುರಿಸಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಇಂದಿನ ಎಲ್ಲಾ ವೈರತ್ವವನ್ನು ಕೂಡ ಮರೆತು ಎಸ್ಪಿ ಮತ್ತು ಬಿಎಸ್ಪಿ ಈಗ ಮೈತ್ರಿಯನ್ನ ಮಾಡ್ಕೊಂಡಿವೆ. ಮಾಯಾವತಿ ಅವರು ಕೂಡ 1995ರ ಗೆಸ್ಟ್ ಹೌಸ್ ಪ್ರಕರಣಕ್ಕಿಂತ ನನಗೆ ಈಗ ದೇಶದ ಹಿತ ಮುಖ್ಯ, ಈ ಕಾರಣಕ್ಕಾಗಿನೇ ನಾವು ಮೈತ್ರಿಯನ್ನ ಮಾಡ್ಕೊಂಡಿದ್ದೇವೆ ಅಂತ ಹೇಳಿದರೆ. ಹೀಗಾಗಿನೇ ಇವರಿಬ್ಬರ ಮಾತುಗಳನ್ನ ಗಮನಿಸಿದ್ರೆ ಅಖಿಲೇಶ್ ಯಾದವ್ ಬಹುತೇಕ ಮಾಯಾವತಿ ಅವರನ್ನೇ ಪ್ರಧಾನಮಂತ್ರಿ ಹುದ್ದೆಗೆ ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಅನ್ಸುತ್ತೆ. ಹರಿಪ್ರಸಾದ್, ಓಕೆ, ಧನ್ಯವಾದ ಚಂದ್ರಮೋಹನ್ ತಮ್ಮೆಲ್ಲ ಮಾಹಿತಿಗೆ. ಈ ಮೂಲಕ ಉತ್ತರ ಪ್ರದೇಶದವರೇ ಪ್ರಧಾನಮಂತ್ರಿ ಆಗ್ತಾರೆ ಅನ್ನೋದನ್ನ ಹೇಳೋದ್ರ ಮೂಲಕ, ಯಾಕಂದರೆ ವಾಸ್ತವವಾಗಿ ಉತ್ತರ ಪ್ರದೇಶದಿಂದಲೇ ಈ ಬಾರಿ ಪ್ರಧಾನಮಂತ್ರಿ, ಈಗ ಹಾಲಿ ಪ್ರಧಾನಮಂತ್ರಿಯವರು ಕೂಡ ಉತ್ತರ ಪ್ರದೇಶದಿಂದಲೇ ಇರುವಂತಹದ್ದು. ಯಾಕಂದರೆ ಅವರು ವಾರಣಾಸಿಯನ್ನು ಪ್ರತಿನಿಧಿಸ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ. ಹೀಗಾಗಿ ಅವರು ಉತ್ತರ ಪ್ರದೇಶದಿಂದಲೇ ಪ್ರತಿನಿಧಿಸುವಂಥವ್ರು ಆಗ್ತಾರೆ. ಹಾಗೆಯೇ ಉತ್ತರ ಪ್ರದೇಶದವರೇ ಮತ್ತೆ ಈಗ ಮುಂದೆ ಪ್ರಧಾನಮಂತ್ರಿ ಆಗ್ತಾರೆ ಅನ್ನೋ ವಿಶ್ವಾಸದಲ್ಲಿ ಅಖಿಲೇಶ್ ಅವರು ಹೇಳ್ತಾ ಇರುವಂಥದ್ದು ಮಾಯಾವತಿಯವರನ್ನ ಉದ್ದೇಶವಾಗಿಟ್ಟುಕೊಂಡು ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಇದೆ. ಯಾಕೆಂದರೆ ರಾಹುಲ್ ಗಾಂಧಿಯ ಪರವಾಗಿ ಕೂಡ ಮಾತನಾಡೋದಕ್ಕೆ ರಾಹುಲ್ ಗಾಂಧಿಯ ಜೊತೆಗೆ ಈ ಬಾರಿ ಅಲಯನ್ಸನ್ನು ಮಾಡ್ಕೊಂಡಿಲ್ಲ, ಹೊಂದಾಣಿಕೆಯನ್ನು ಮಾಡ್ಕೊಂಡಿಲ್ಲ. ಬದಲಿಗೆ ಕಾಂಗ್ರೆಸ್ಗೆ 2 ಸೀಟ್ಗಳನ್ನು ಬಿಟ್ಟುಕೊಟ್ಟಿದ್ದಾರೆ ಅಷ್ಟೇ. ರಾಯ್ಬರೇಲಿ ಮತ್ತು ಅಮೇಥಿ 2 ಕ್ಷೇತ್ರಗಳನ್ನು ಬಿಟ್ಟುಕೊಟ್ಟಿದ್ದಾರೆ ಅನ್ನೋದನ್ನು ಹೊರತುಪಡಿಸಿದರೆ ಉಳಿದಂತೆಯಲ್ಲೂ ಕೂಡ ಅವರ ಪರವಾಗಿ ನಿಲ್ಲುವಂತಹ ರೀತಿ ಕಾಣ್ತಾ ಇಲ್ಲ. ಇನ್ನು ಉತ್ತರ ಪ್ರದೇಶದಲ್ಲಿ ಎಸ್ಪಿ ಮತ್ತು ಬಿಎಸ್ಪಿ ನಡುವೆ ಸೀಟ್ ಹಂಚಿಕೆಗೆ ಸಂಬಂಧಪಟ್ಟಂತೆ ಕೂಡ ನಿರ್ಧಾರವನ್ನ ಕೈಗೊಳ್ಳಲಾಗಿರುವಂಥದ್ದು. 38 ಕ್ಷೇತ್ರ ಎಸ್ಪಿಗೆ, 38 ಕ್ಷೇತ್ರ ಬಿಎಸ್ಪಿಗೆ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬರಲಾಗಿದೆ. ಉಳಿದ 4 ಕ್ಷೇತ್ರಗಳನ್ನ ಇತರ ಪಕ್ಷಗಳಿಗೆ ಬಿಟ್ಟುಕೊಡೋದಕ್ಕೆ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಅಮೇಥಿ ಮತ್ತು ರಾಯ್ಬರೇಲಿ ಕ್ಷೇತ್ರಗಳಲ್ಲಿ ಯಾವುದೇ ಅಭ್ಯರ್ಥಿ ಇಲ್ಲ. 2 ಕ್ಷೇತ್ರಗಳನ್ನ ಈ ಮೂಲಕ ಪರೋಕ್ಷವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಎಸ್ಪಿ ಬಿಎಸ್ಪಿ ಬಿಟ್ಟುಕೊಟ್ಟಿದೆ. ಸುದ್ದಿಗೋಷ್ಠಿಯಲ್ಲಿ ಬಿಎಸ್ಪಿ ಮುಖ್ಯಸ್ಥೆ ಮಾಯಾವತಿ ಹೇಳಿಕೆಯನ್ನ ನೀಡಿದ್ದಾರೆ. 38 ಎರಡೂ ಪಕ್ಷಗಳು ಸೇರಿ 38 ಕ್ಷೇತ್ರಗಳಲ್ಲಿ ನಾವು ಸ್ಪರ್ಧಿಸ್ತೀವಿ, ಅಂದ್ರೆ ನಾವಿಬ್ರು ಕೂಡ ಸಮಾನರು. ಆನೆ ಮುಂದೆ ಹೋಗೋದಿಲ್ಲ, ಸೈಕಲ್ ಹಿಂದೆ ಬರೋದಿಲ್ಲ, ಬದಲಿಗೆ ಆನೆ ಮತ್ತು ಸೈಕಲ್ ಎರಡು ಜೊತೆಯಾಗಿ ಸಾಗುವಂತಹ ಒಂದು ಮಾತನ್ನ ಎಸ್ಪಿ ಮತ್ತು ಬಿಎಸ್ಪಿ ನಾಯಕರು ಹೇಳ್ತಾ ಇರುವಂತದ್ದು. ಈ ಮೂಲಕ ಈ ಬಾರಿ ಎಸ್ಪಿ ಮತ್ತು ಬಿಎಸ್ಪಿ ಸಮಾನವಾಗಿ 38 ಕ್ಷೇತ್ರಗಳಲ್ಲಿ ಕಣಕ್ಕಿಳಿತವೆ.
ಉಳಿದಂತೆ 2 ಕ್ಷೇತ್ರಗಳನ್ನ ಕಾಂಗ್ರೆಸ್ಗೆ ಬಿಟ್ಟುಕೊಡ್ತಾರೆ, ಇನ್ನೆರಡು ಕ್ಷೇತ್ರಗಳನ್ನ ಇತರರಿಗೆ ಬಿಟ್ಟುಕೊಡೋದಕ್ಕೆ ಬಹುತೇಕ ಇದು RLD ಇದ್ರ ಮೂಲಕವಾಗಿ ನಿಲ್ಲುತ್ತಾ ಅನ್ನೋದನ್ನ ನೋಡಬೇಕಾಗಿರುವಂತದ್ದು. ಅಮೇಥಿ ಮತ್ತು ರಾಯ್ಬರೇಲಿಯಲ್ಲಿ ಯಾವುದೇ ಕ್ಷೇತ್ರವನ್ನ ಹಾಕೋದಿಲ್ಲ, ಯಾವುದೇ ಅಭ್ಯರ್ಥಿನ ಹಾಕೋದಿಲ್ಲ ಅಂತೇಳಿ. ಯಾಕಂದ್ರೆ ಅಮೇಥಿಯಲ್ಲಿ ರಾಹುಲ್ ಗಾಂಧಿ, ರಾಯ್ಬರೇಲಿಯಲ್ಲಿ ಸೋನಿಯಾ ಗಾಂಧಿ ಅವರು ಅಖಾಡಕ್ಕಿಳಿಯುವಂತಹ ಕ್ಷೇತ್ರ. ಈ ಕಾರಣಕ್ಕಾಗಿ ಈ 2 ಕ್ಷೇತ್ರಗಳನ್ನು ಕೂಡ ಯಾವುದೇ ಅಭ್ಯರ್ಥಿಗಳನ್ನ ಹಾಕದೇ ಇರುವಂತಹ ತೀರ್ಮಾನಕ್ಕೆ ಬಂದಿದ್ದಾರೆ. ಹೀಗೆ ಭಾರತೀಯ ಜನತಾ ಪಕ್ಷವನ್ನು ಎದುರಿಸೋದಕ್ಕೆ, ಯಾಕಂದರೆ ಕಳೆದ ಚುನಾವಣೆಯಲ್ಲಿ ವಿಶೇಷವಾಗಿ 2014ರ ಲೋಕಸಭಾ ಚುನಾವಣೆಯಲ್ಲಿ 72 ಸ್ಥಾನಗಳಲ್ಲಿ 73 ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕವಾಗಿ ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ ಉತ್ತರ ಪ್ರದೇಶದಲ್ಲಿ. ಈ ಮೂಲಕ ಏನು ದೇಶದಲ್ಲಿ ಏಕಾಂಗಿಯಾಗಿ ಅಧಿಕಾರಕ್ಕೆ ಏರೋದಕ್ಕೆ ಕೂಡ ಸಾಧ್ಯ ಆಗಿರುವಂಥದ್ದು ಉತ್ತರ ಪ್ರದೇಶದ ಈ ಸಿಂಹ ಪಾಲಿನ ಮೂಲಕವಾಗಿ 80 ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರತಕ್ಕಂತಹ ಉತ್ತರ ಪ್ರದೇಶದಲ್ಲಿ ಕಳೆದ ಬಾರಿ ಡಕ್ಔಟ್ ಆಗಿತ್ತು BSP. ಯಾಕಂದರೆ ಶೂನ್ಯ ಸುತ್ತಿಕೊಂಡಿತ್ತು ಮಾಯಾವತಿಯವರ ಆನೆ, ಎಲ್ಲೂ ಕೂಡ ಗೆಲ್ಲೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಅದಾದ ನಂತರವೂ ಕೂಡ ತಮ್ಮ ಇಗೋವನ್ನು ಬಿಟ್ಕೊಟ್ಟಿರಲಿಲ್ಲ ಎರಡೂ ಪಕ್ಷಗಳವರು. ಯಾಕಂದರೆ ಆಗಿನ್ನೂ ಕೂಡ ಸಮಾಜವಾದಿ ಪಕ್ಷ ಆಡಳಿತದಲ್ಲಿತ್ತು, ಅಧಿಕಾರದ ಚುಕ್ಕಾಣಿಯಲ್ಲಿತ್ತು. ಪ್ರತಿಪಕ್ಷ ಸ್ಥಾನದಲ್ಲಿ ಇದ್ದಂತಹ ಮಾಯಾವತಿಯವರು ಕೂಡ ಯಾವುದೇ ಕಾರಣಕ್ಕಾಗಿಯೂ SP ಜೊತೆಗೆ ವಿಧಾನಸಭಾ ಚುನಾವಣೆಗೆ ಹೊಂದಾಣಿಕೆ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ, ಸಾಧ್ಯ ಆಗೋದಿಲ್ಲ, ಮತ್ತು ನಾವೇ ಏಕಾಂಗಿಯಾಗಿ ಅಧಿಕಾರಕ್ಕೆ ಬರ್ತೀವಿ ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದರು. ಆದರೆ ಇವರ ಅತಿಯಾದ ಆತ್ಮವಿಶ್ವಾಸಗಳೆಲ್ಲವೂ ಕೂಡ BJPಯ ಎದುರುಗಡೆ ಸೋತು ಸುಣ್ಣವಾಗಿ ಹೋಯಿತು. ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಅಮೋಘ ಪ್ರದರ್ಶನವನ್ನು ನೀಡೋದ್ರ ಮೂಲಕವಾಗಿ ಭಾರತೀಯ ಜನತಾ ಪಕ್ಷ 300ಕ್ಕೂ ಹೆಚ್ಚು ಸೀಟುಗಳನ್ನು ಗೆದ್ದು ವಿಧಾನಸಭೆಯಲ್ಲೂ ಕೂಡ ಆಡಳಿತದ ಚುಕ್ಕಾಣಿಯನ್ನು ಹಿಡಿಯೋದಕ್ಕೆ ಯಶಸ್ವಿಯಾಯಿತು. ಅದಾದ ನಂತರ SP ಮತ್ತು BSP ಎರಡೂ ಪಕ್ಷಗಳ ನಾಯಕರು ತಮ್ಮ ಸ್ವಪ್ರತಿಷ್ಠೆಯನ್ನು, ಒಣ ಪ್ರತಿಷ್ಠೆಗಳನ್ನು ಬದಿಗಿಟ್ಟು ಕಷ್ಟ ಕಾಲದಲ್ಲಿ ಒಂದಾಗದಿದ್ದರೆ ನಮಗೆ ಇರೋದಕ್ಕೂ ಜಾಗ ಇರಲ್ಲ ಅನ್ನುವಂಥ ತೀರ್ಮಾನಕ್ಕೆ ಬಂದರು. ಈ ಕಾರಣಕ್ಕಾಗಿ ಹೇಗೆ ಬಿಹಾರದಲ್ಲಿ ಒಂದು ಸಂದರ್ಭದಲ್ಲಿ BJPಯನ್ನು ಎದುರಿಸೋದಕ್ಕೆ ಸಾಧ್ಯ ಆಗದೆ ನಿತೀಶ್ ಕುಮಾರ್ ಮತ್ತು ಲಾಲು ಯಾದವ್ ಅವರು ಜೊತೆಯಾದರು, ಅದೇ ಮಾಡೆಲನ್ನು ಈಗ ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಮತ್ತು ಮಾಯಾವತಿ ಜೊತೆಯಾಗೋದ್ರ ಮೂಲಕವಾಗಿ ತೋರಿಸ್ಕೊಡ್ತಾ ಇದ್ದಾರೆ. ಆದರೆ ಬಿಹಾರದಲ್ಲಿ ಯಾವಾಗ ಒಮ್ಮೆ ಒಂದಾಗಿ ಅಧಿಕಾರಕ್ಕೆ ಬಂದರೂ ಕೂಡ ನಿತೀಶ್ ಮತ್ತು ಲಾಲು ಸಹವಾಸ ಬೇಡ ಅಂತೇಳಿ BJP ಜೊತೆಗೆ ವಾಪಸ್ ಬಂದು BJP ಜೊತೆಗೆ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ಈಗ ಇವರು ಕೂಡ ಇಲ್ಲಿ ಅಖಿಲೇಶ್ ಮತ್ತು ಮಾಯಾವತಿ ಈ ಸಂದರ್ಭದಲ್ಲಿ ಅವರಿಗೆ ಪ್ರಧಾನ ಎದುರಾಳಿಯಾಗಿ ಕಾಣ್ತಾ ಇರುವಂಥದ್ದು ಭಾರತೀಯ ಜನತಾ ಪಕ್ಷ. ಹೀಗಾಗಿ BJPಯನ್ನು ಅಧಿಕಾರದಿಂದ ದೂರ ಇಡಬೇಕು ಅಂದ್ರೆ ನಾವು ಒಂದಾಗಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಮಹಾಗಠಬಂಧನದ ಮಹತ್ವದ ಸುದ್ದಿಗೋಷ್ಠಿಯಲ್ಲಿ ಮಾಯಾವತಿಯವರು ಯಾವ ರೀತಿಯ ಮಾತುಗಳನ್ನು ಹೇಳಿದರೆ, ಕಾಂಗ್ರೆಸ್ BJP ಮತ್ತು ಮೈತ್ರಿ ವಿಚಾರ ಬಗ್ಗೆ ಅವರು ಹೇಳಿರ್ತಕ್ಕಂಥ ಮಾತುಗಳು ಏನು ಅನ್ನೋದನ್ನು ನೋಡೋಣ. पार्टी और समाजवादी पार्टी के दोनों नेशनल प्रेसिडेंट की, मुखिया की ये संयुक्त व खासकर प्रधानमंत्री श्री नरेंद्र मोदी की तथा BJP के राष्ट्रीय अध्यक्ष श्री अमित शाह की, अर्थात इन दोनों गुरु व चेले की नींद उड़ाने वाली अति महत्वपूर्ण एवं ऐतिहासिक प्रेस कॉन्फ्रेंस हो रही है। हमसे ये भी जरूर जानना चाहेंगे कि हमने इस बने गठबंधन में कांग्रेस पार्टी को शामिल क्यों नहीं किया है, जबकि इस संबंध में आप लोगों को भी ये मालूम है कि आजादी के बाद काफी लंबी अवधि तक केंद्र व उत्तर प्रदेश सहित देश के अधिकांश राज्यों में भी ज्यादातर यह कांग्रेस पार्टी ने ही एक सत्र राज किया है और इनके शासनकाल में देश में गरीबी, बेरोजगारी व भ्रष्टाचार आदि भी काफी ज्यादा बढ़ा है, जिसकी वजह से ही फिर यहाँ BSP व सपा सहित अनेकों और भी राजनीतिक पार्टियों का गठन हुआ। ऐसी स्थिति में केंद्र व राज्यों में चाहे सत्ता यहाँ कांग्रेस पार्टी या BJP एंड कंपनी के लोगों के हाथों में आए तो भी बात एक ही है कि BSP व सपा को कांग्रेस पार्टी के साथ चुनावी गठबंधन करने से कोई खास लाभ मिलने वाला नहीं है कि उत्तर प्रदेश में इन दोनों पार्टियों का
यह लोकसभा चुनाव में एक साथ मिलकर चुनाव लड़ने का हमारा ये गठबंधन फाइनल हो चुका है कि उत्तर प्रदेश में इन दोनों पार्टियों का यह लोकसभा चुनाव में एक साथ मिलकर चुनाव लड़ने का हमारा ये गठबंधन फाइनल हो चुका है।